ರಾಜ್ಯ ಯುವ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂಥ ಶ್ರೀ ಮಂಜುನಾಥ ಗೌಡ ಅವರೇ, ಶಾಸಕರಾದಂಥ ಹರೀಶ್ ಗೌಡ ಅವರೇ, ಶ್ರೀರಂಗಪಟ್ಟಣ ಶಾಸಕರು ಎಸ್ಕಾಂ ಅಧ್ಯಕ್ಷರು ಆದಂಥ ಶ್ರೀ ರಮೇಶ್ ಬಂಡಿಸಿದ್ದೇಗೌಡ ಅವರೇ, ಮೇಲ್ಮನೆಯ ಸದಸ್ಯರಾದಂಥ ಡಾಕ್ಟರ್ ತಿಮ್ಮಯ್ಯನವರೇ, ಮಾಜಿ ಶಾಸಕರಾದಂಥ ಸೋಮಶೇಖರ್ ಅವರೇ, ನಂಜುಂಡಸ್ವಾಮಿ ಅವರೇ, ಯಾರ್ರಿ ನೀವು ಕೂತ್ಕೊಳ್ಳಕ್ಕಾಗಲ್ವಾ? ಜಿಲ್ಲಾ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂಥ ಶ್ರೀ ಮೂರ್ತಿಯವರೇ, ಗ್ರಾಮೀಣ ಜಿಲ್ಲಾ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂಥ ಶ್ರೀ ವಿಜಯಕುಮಾರ್ ಅವರೇ, ಈಗ ತಾನೇ ಪದಗ್ರಹಣ ಮಾಡಿದಂಥ ಮೈಸೂರು ನಗರ ಯುವ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂಥ ಶ್ರೀ ಸೈಯದ್ ಅಬ್ರಾರ್ ಅವರೇ, ನಮ್ಮ ಪಕ್ಷದ ಹಿರಿಯ ಮುಖಂಡರು ವಕ್ತಾರರು ಆದಂಥ ಶ್ರೀ ಲಕ್ಷ್ಮಣ್ ಅವರೇ, ಮೈಸೂರು ಜಿಲ್ಲೆ ಮತ್ತು ಗ್ರಾಮಾಂತರ ಜಿಲ್ಲೆಯ ಪಕ್ಷದ ಎಲ್ಲ ಪದಾಧಿಕಾರಿಗಳೇ, ಮಾಜಿ ಮೇಯರ್ಗಳು, ಕಾರ್ಪೊರೇಟರ್ಗಳೇ, ಇಲ್ಲಿ ಭಾಗವಹಿಸಿರ್ತಕ್ಕಂಥ ಆತ್ಮೀಯ ಕಾರ್ಯಕರ್ತ ಬಂಧುಗಳೇ, ತಾಯಂದಿರೇ, ಎಲ್ಲ ಯುವಕ ಮಿತ್ರರೇ, ಮಾಧ್ಯಮದ ಗೆಳೆಯರೇ, ಇವತ್ತು ಮೈಸೂರು ನಗರದ ಯುವ ಕಾಂಗ್ರೆಸ್ಸಿನ ಜಿಲ್ಲಾ ಅಧ್ಯಕ್ಷರು ಮತ್ತು ಇತರ ಪದಾಧಿಕಾರಿಗಳು ಪದಗ್ರಹಣವನ್ನು ಮಾಡಿದ್ದಾರೆ. ಅವರಿಗೆ ರಾಜ್ಯ ಯುವ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂಥ ಮಂಜುನಾಥ್ ಗೌಡರು, ಕರ್ನಾಟಕ ಯುವ ಕಾಂಗ್ರೆಸ್ಸಿನ ಪ್ರತಿಜ್ಞಾ ವಿಧಿಯನ್ನು ಕೂಡ ಬೋಧಿಸಿದ್ದಾರೆ. ಅವರೆಲ್ಲರೂ ಕೂಡ ಬದ್ಧತೆಯಿಂದ ಸ್ವೀಕಾರ ಮಾಡಿದ್ದಾರೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಯುವ ಕಾಂಗ್ರೆಸ್
ಈಗಾಗಲೇ ಪ್ರಸ್ತಾಪ ಮಾಡಿದ್ದಾರೆ. 1960ರಲ್ಲಿ ಸ್ಥಾಪನೆ ಆಯಿತು. ಅಲ್ಲಿಂದ ಈಚೆಗೆ ದೇಶದ ರಾಜಕೀಯ ಸ್ಥಿತ್ಯಂತರಗಳಲ್ಲಿ ತನ್ನದೇ ಆದಂಥ ಪಾತ್ರವನ್ನು ವಹಿಸಿಕೊಂಡು ಬಂದಿದೆ. ಕಾಂಗ್ರೆಸ್ ಪಕ್ಷ ಬಹಳ ಹಳೆಯ ರಾಜಕೀಯ ಪಕ್ಷ. 1885ನೇ ಇಸ್ವಿನಲ್ಲಿ ಪ್ರಾರಂಭ ಆಯಿತು. ಅಲ್ಲಿಂದ ಈಚೆಗೆ ಕಾಂಗ್ರೆಸ್ ಪಕ್ಷ ಸ್ವಾತಂತ್ರ್ಯ ಹೋರಾಟದಲ್ಲಿ ತನ್ನನ್ನು ಸಂಪೂರ್ಣವಾಗಿ ತೊಡಗಿಸಿಕೊಂಡು ಈ ದೇಶಕ್ಕೆ ಇವತ್ತು ಬ್ರಿಟಿಷ್ನವರ ಗುಲಾಮಗಿರಿಯಿಂದ ನಾವೆಲ್ಲರೂ ಕೂಡ ಸ್ವತಂತ್ರರಾಗಿದ್ದರೆ ಅದಕ್ಕೆ ಕಾಂಗ್ರೆಸ್ ಪಕ್ಷ ಕಾರಣ ಅಂತಕ್ಕಂಥದ್ದನ್ನ ನಾವು ಮೊದಲು ತಿಳ್ಕೋಬೇಕಾಗ್ತದೆ. ನಾನು ಅನೇಕ ಸಾರಿ ಹೇಳಿದ್ದೇನೆ, ಸ್ವಾತಂತ್ರ್ಯ ಹೋರಾಟದಲ್ಲಿ ಇವತ್ತು ದೇಶವನ್ನು ಆಳ್ತಾ ಇರ್ತಕ್ಕಂಥ ಪಕ್ಷ ಭಾರತೀಯ ಜನತಾ ಪಕ್ಷ ಯಾವತ್ತೂ ಕೂಡ ಹೋರಾಟದಲ್ಲಿ ಭಾಗಿಯಾಗಿರಲಿಲ್ಲ. ಬದಲಾಗಿ ಬ್ರಿಟಿಷ್ನವ್ರ ಜೊತೆ ಸೇರ್ಕೊಂಡು ಅವ್ರ ಜೊತೆ ಶಾಮೀಲಾಗಿ ಹೋರಾಟವನ್ನ ಹತ್ತಿಕ್ಕಲಿಕ್ಕೆ ಪ್ರಯತ್ನವನ್ನ ಮಾಡಿದ್ರು ಅಂತಕ್ಕಂಥದ್ದು ಇತಿಹಾಸ. 1925ನೇ ಇಸ್ವಿನಲ್ಲಿ ಸ್ವಾತಂತ್ರ್ಯ ಬರೋದಕ್ಕಿಂತ ಮುಂಚಿತವಾಗಿ RSS ಪ್ರಾರಂಭ ಆಯಿತು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂತ ಕರೀತಾರೆ. RSS 1925ರಲ್ಲೇ ಅದು RSS ಪ್ರಾರಂಭ ಆದರೂ ಕೂಡ ಯಾವತ್ತೂ ಕೂಡ ಎಡಗೆ ವಾರ ಆಗಲಿ ಅವರ ನಂತರ RSS ಅಧ್ಯಕ್ಷರಾದಂಥ ಗುರೂಜಿ ಅವರಾಗಲಿ ಯಾವತ್ತೂ ಕೂಡ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗಿರಲಿಲ್ಲ. ಇದನ್ನ ನಮ್ಮ ಎಲ್ಲ ಯುವಕ ಮಿತ್ರರು ಇದನ್ನ ಅರ್ಥ ಮಾಡ್ಕೋಬೇಕು. ಸಾವಿರದ 1950ನೇ ಇಸ್ವಿನಲ್ಲಿ ಅವರ ರಾಜಕೀಯ ಪಕ್ಷ ಪ್ರಾರಂಭ ಆಯಿತು, ಜನಸಂಘ ಅಂತೇಳಿ. ಜನಸಂಘ ರಾಜಕೀಯ ಪಕ್ಷ ಪ್ರಾರಂಭ ಆಯಿತು RSSನವರು. ಆಮೇಲೆ 1980ರಲ್ಲಿ ಭಾರತೀಯ ಜನತಾ ಪಕ್ಷ ಅಂತೇಳಿ ಮಾರ್ಪಾಡಾಯಿತು. ನೀವು ಯಾವತ್ತೇ ನೋಡಿ ಭಾರತೀಯ ಜನತಾ ಪಕ್ಷ ನಮ್ಮ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚನೆ ಮಾಡೋದ್ರ ಮೇಲೆ
ಮಾಡಿಸಿದ್ದೀರಾ? ಭಾರತೀಯ ಜನತಾ ಪಕ್ಷದವರು ಬಹಳ ಮಾತನಾಡ್ತಾರೆ. ದೇಶಭಕ್ತಿ ಬಗ್ಗೆ, ಸ್ವಾತಂತ್ರ್ಯದ ಬಗ್ಗೆ, ದೇಶ ಅಭಿವೃದ್ಧಿ ಬಗ್ಗೆ ಬಹಳ ಮಾತನಾಡ್ತಾರೆ. ದೇಶದ ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿದವರು ದೇಶಭಕ್ತಿ ಬಗ್ಗೆ ಮಾತಾಡಲಿಕ್ಕೆ ಯಾವ ನೈತಿಕ ಹಕ್ಕಿದೆ ಅಂತಕ್ಕಂಥದನ್ನ ಪ್ರಶ್ನೆ ಮಾಡಬೇಕು. ಬಹಳ ಬಿಂಬಿಸ್ತಾರೆ. ಭಾರತೀಯ ಜನತಾ ಪಕ್ಷಕ್ಕೆ ಸೇರಿದವರು, RSSನವರು, ಬಜರಂಗ ದಳದವರು, ಹಿಂದೂ ಮಹಾಸಭಾದವರು, ಅವ್ರು ಮಾತ್ರ ದೇಶಭಕ್ತರು ಅಂತಕ್ಕಂಥ ರೀತಿಯಲ್ಲಿ ಮಾಡ್ತಾರೆ. ಅವರು ಯಾವತ್ತೂ ಕೂಡ ಇಡೀ ಸಮಾಜವನ್ನ, ಭಾರತೀಯ ಸಮಾಜವನ್ನ ಒಟ್ಟಿಗೆ ತಗೊಂಡು ಹೋಗ್ತಕ್ಕಂಥ ಪ್ರಯತ್ನವನ್ನ ಮಾಡಲ್ಲ. ಒಟ್ಟಿಗೆ ಪ್ರಯತ್ನವನ್ನ ಮಾಡಲ್ಲ. ನರೇಂದ್ರ ಮೋದಿಯವರ ಆದಿಯಾಗಿ ಎಲ್ಲರೂ ಕೂಡ ಹೇಳ್ತಾರೆ, ಬಿಜೆಪಿಯವರು, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ವಿಶ್ವಾಸ್, ಸಬ್ಕಾ ಸಾಥ್ ಸಬ್ಕಾ ವಿಶ್ವಾಸ್ ಸಬ್ಕಾ ವಿಕಾಸ್ ಇದನ್ನು ಹೇಳ್ತಾರೆ. ಆದರೆ ಅವರ ನಡವಳಿಕೆ, ಅವರ ಉದ್ದೇಶ ಇದಲ್ಲ, ಸಬ್ಕಾ ಸಾಥ್ ಅಲ್ಲ. ಇವತ್ತು 543 ಜನ ಲೋಕಸಭಾ ಸದಸ್ಯರಿದ್ದಾರೆ. ಒಬ್ಬರು ಮುಸ್ಲಿಮಾನರಿದ್ದಾರೆ, ಒಬ್ಬ ಮುಸಲ್ಮಾನ ಸದಸ್ಯರಿದ್ದಾರೆ. 543 ಜನ. ಅದರಲ್ಲಿ ಬಿಜೆಪಿಯವರು 240ಕ್ಕೂ ಹೆಚ್ಚು ಜನ ಇದ್ದಾರೆ. ಒಬ್ಬರಾರು ಇದ್ದಾರೆ ಬಿಜೆಪಿಯವರು. ಮುಸಲ್ಮಾನ್ ಜಾತಿಗೆ ಸೇರಿದವರು ಒಬ್ಬರಾರು ಇದ್ದಾರೆ. ಮತ್ತೆ ಸಬ್ಕಾ ಸಾಥ್ ಅಂತ ಹೇಳೋದಿದೆಯಲ್ಲ, ಅದು ರಾಜಕೀಯವಾಗಿ ಬಳಸ್ತಕ್ಕಂಥ ಪದ. ಅದಕ್ಕೆ ವಿರುದ್ಧವಾಗಿರ್ತಕ್ಕಂಥವರೇ ಭಾರತೀಯ ಜನತಾ ಪಕ್ಷದವರು. ಅವರು ಯಾವತ್ತೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಗೌರವಿಸ್ತಕ್ಕಂಥದ್ದಾಗ್ಲಿ, ಅವರು ಈ ದೇಶಕ್ಕೆ ಕೊಟ್ಟಿರ್ತಕ್ಕಂಥ ಸಂವಿಧಾನವನ್ನ ರಕ್ಷಣೆ ಮಾಡತಕ್ಕಂಥದ್ದಾಗ್ಲಿ, ಅದನ್ನು ಯಾವತ್ತೂ ಕೂಡ ಮಾಡಲ್ಲ. ಬಹಳ ಕಡೆ ಹೇಳ್ತಾರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅಗೌರವ ಮಾಡಿದ್ರು, ಅವರನ್ನ ಕ್ರಿಮೇಷನ್ ಮಾಡಲಿಕ್ಕೆ ಜಾಗ ಕೊಡಲಿಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಸೋಲಿಸಿದ್ರು ಅಂತ ಎಲ್ಲ ಹೇಳ್ತಾರೆ. ಬಹಳ ಜನಕ್ಕೆ ಗೊತ್ತಿಲ್ಲ, ತಿಳ್ಕೋಬೇಕು, ನೀವು ಎಲ್ಲ ಹೇಳ್ಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರೇ ಸ್ವತಃ ಅವರ ಸ್ನೇಹಿತರಿಗೆ ಬರೆದಂತ ಪತ್ರದಲ್ಲಿ ಯಾರು ನನ್ನ ಸೋಲಿಸಿದ್ರು ಅಂತಂದ್ರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಸೋಲಿಸಿದ್ರು ಅಂತಂದ್ರೆ ಅದಕ್ಕೆ ಅವರು ಕೊಡ್ತಕ್ಕಂಥದ್ದು, ಸ್ನೇಹಿತರು ಬಂದಿರತಕ್ಕಂಥ ಪತ್ರ RSS ನ ಹಿಂದೂ ಮಹಾಸಭಾದ ಸಾವರ್ಕರ್ ಮತ್ತು CPI ಕಮ್ಯುನಿಸ್ಟ್ ನ ರಂಗ, ಇದು ಅವರೇ ಬರೆದಿರೋದು. ಯಾಕೆಂದ್ರೆ ಪದೇ ಪದೇ ಹೇಳ್ತಾರೆ,
ಅಂಬೇಡ್ಕರ್ ಅವರೇ ಅವರ ಸ್ನೇಹಿತರಿಗೆ ಬರೆದಂತ ಪತ್ರದಲ್ಲಿ ಹೇಳಿರ್ತಕ್ಕಂಥದ್ದು ಇದು. ನಾನು ಹೇಳಿರೋದಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿರ್ತಕ್ಕಂಥದ್ದು. ಇದನ್ನ ನೀವೆಲ್ಲರೂ ಕೂಡ ಸ್ಪಷ್ಟಪಡಿಸ್ತಕ್ಕಂಥ ಕೆಲಸವನ್ನ ಮಾಡಬೇಕು. ಯಾಕಂತಂದ್ರೆ ಈ ದೇಶದ ವಾರಸುದಾರರು ನಾವೇ ಅಂತಕ್ಕಂಥ ಈ ಜನರಲ್ಲಿ ತಪ್ಪು ತಿಳುವಳಿಕೆಯನ್ನ ಮೂಡಿಸ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಅದನ್ನ ಅಲ್ಗಳಿತಕ್ಕಂಥ ಕೆಲಸವನ್ನ ಕಾಂಗ್ರೆಸ್ನವರು ಮಾಡಬೇಕು. ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನ ಇದೆಯಲ್ಲ, ಆ ಸಂವಿಧಾನಕ್ಕೆ ಬದ್ಧವಾಗಿ ಇರ್ತಕ್ಕಂಥ ಯಾವುದಾದರೂ ಪಕ್ಷ ಇದ್ರೆ ಅದು ಕಾಂಗ್ರೆಸ್ ಪಕ್ಷ ಮಾತ್ರವೇ ಹೊರತು ಬೇರೆ ಯಾವುದೇ ಪಕ್ಷ ಅಲ್ಲ. ಸಂವಿಧಾನದ ರಕ್ಷಣೆ, ಪ್ರಜಾಪ್ರಭುತ್ವದ ರಕ್ಷಣೆ, ಸಾಮಾಜಿಕ ನ್ಯಾಯದ ರಕ್ಷಣೆ, ಜಾತ್ಯತೀತ ತತ್ವದ ರಕ್ಷಣೆ, ಇದನ್ನ ಮಾಡ್ತಕ್ಕಂಥದ್ದು ಕಾಂಗ್ರೆಸ್. ಜಾತ್ಯತೀತಕ್ಕೆ ಈಗ ಇತ್ತೀಚೆಗೆ ಯಾರೋ ಹೇಳಿದ್ರು, ನಮ್ಮ ಮಂಜುನಾಥ್ ಗೌಡ ಹೇಳ್ದ ಕಾಣಿಸುತ್ತೆ. ಇತ್ತೀಚೆಗೆ ಹೇಳ್ತಾ ಇದ್ದಾರೆ ಅವ್ರು ಯಾರು RSS ನವರ ಹೊಸಬಾಳೆ ಅವ್ರು ಹೇಳ್ತಾರೆ, ಸಂವಿಧಾನದಲ್ಲಿರ್ತಕ್ಕಂಥ ಪದ ಸೋಷಿಯಲಿಸಂ ಅಂಡ್ ಸೆಕ್ಯುಲರಿಸಂ ಅನ್ನು ತೆಗೆದುಹಾಕಬೇಕು. ಸೋಷಿಯಲಿಸಂ, ಸೆಕ್ಯುಲರಿಸಂ ಪದ ತೆಗೆದುಹಾಕಬೇಕು. ಯಾಕಂತಂದ್ರೆ ಅವರು ಸೋಷಿಯಲಿಸಂ ಪರವಾಗೂ ಇಲ್ಲ, ಸೆಕ್ಯುಲರಿಸಂ ಪರವಾಗೂ ಕೂಡ ಇಲ್ಲ. ನೋಡಿ, ಎಷ್ಟೇ ಅದಿಮಿಟ್ಕೊಂಡ್ರು ಕೂಡ ಹೊರಗಡೆ ಬಂದ್ಬಿಡ್ತದೆ ಒಂದೊಂದ್ಸಾರಿ. ಅವರು ನಂಬ್ಕೊಂಡಿರ್ತಕ್ಕಂಥ ವಿಚಾರಗಳಿದ್ದಾವಲ್ಲ, ಅವರ ಸಿದ್ಧಾಂತ ಇದೆಯಲ್ಲ, ಅವು ಎಷ್ಟೇ ಅದಿಮಿಟ್ಕೊಂಡ್ರು ಕೂಡ ಹೊರಗಡೆ ಬಂದ್ಬಿಡ್ತವೆ. ಅವರು ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಲ್ಲ, ಸಂವಿಧಾನದಲ್ಲಿ ನಂಬಿಕೆ ಇಲ್ಲ, ಜಾತ್ಯತೀತ ತತ್ವದಲ್ಲಿ ನಂಬಿಕೆ ಇಲ್ಲ. ಮತ್ತೆ ಯಾವುದರಲ್ಲಿ ನಂಬಿಕೆ ಇದೆ? ಅವರು ಸಮಾಜ ಹೀಗೇ ಇರಬೇಕು, ಅಸಮಾನತೆಯಿಂದ ಕೂಡಿರ್ಬೇಕು, ಜಾತಿ ವ್ಯವಸ್ಥೆಯಿಂದ ಕೂಡಿರ್ಬೇಕು, ಧರ್ಮಗಳು ಸಂಘರ್ಷವನ್ನು ಮಾಡುತ್ತಲೇ ಇರಬೇಕು, ಜಾತಿಗಳು ಸಂಘರ್ಷವನ್ನು ಮಾಡುತ್ತಲೇ ಇರಬೇಕು. ಆಗ ಮಾತ್ರ ಇವರು ಸುಪ್ರಿಮೆಸಿಯನ್ನ ಸಾಧನೆ ಮಾಡಲಿಕ್ಕೆ ಸಾಧ್ಯ. ಈ ಸುಪ್ರಿಮೆಸಿ ಮಾಡಲಿಕ್ಕೆ ಸಾಧ್ಯ ಆಗ್ಬೇಕಾದ್ರೆ, ಶೋಷಣೆ ಮಾಡಲಿಕ್ಕೆ ಸಾಧ್ಯ ಆಗ್ಬೇಕಾದ್ರೆ ಸಮಾಜದಲ್ಲಿ ಅಸಮಾನತೆ ಇರಲೇಬೇಕು, ಜಾತಿ ವ್ಯವಸ್ಥೆ ಇರಲೇಬೇಕು. ನಾವೆಲ್ಲರೂ ಕೂಡ ಜಾತ್ಯತೀತ ತತ್ವವನ್ನು ಒಪ್ಕೊಂಡಿರ್ತಕ್ಕಂಥವ್ರು, ಸಾಮಾಜಿಕ ನ್ಯಾಯವನ್ನು ಒಪ್ಕೊಂಡಿರ್ತಕ್ಕಂಥವ್ರು, ಪ್ರಜಾಪ್ರಭುತ್ವವನ್ನು ಒಪ್ಕೊಂಡಿರ್ತಕ್ಕಂಥವ್ರು. ಅದರ ರೀತಿ ನಡೀಬೇಕು ಅಂತಕ್ಕಂಥದ್ದು ನಮ್ಮ ಯುವಕರಿಗೆ ನಾನು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.